ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಬೆಳಗ್ಗೆನೇ ಹೋಗಿ ಫಿಶ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ರು. ಸೊ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ರು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಮನೆಯಲ್ಲೇ ಫಿಶ್ ಸಾಂಬಾರು ಮಾಡ್ತಿದ್ದೀನಿ. ಸೊ ಮನೆಯಲ್ಲೇ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೀನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ನೋಡಿ, ನನ್ನ ಮಗ ಹೇಗೆ ಆಟ ಆಡ್ತಿದ್ದಾನೆ ಅಂತ. ಹಾಗೆ ನಾನು ನಮ್ಮ ಅತ್ತೆ ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ವಿ. ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾಯಿದ್ರು. ನನಗಿಂತ ಮೀನು ಸಾಂಬಾರು ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋ ಮೀನು ಸಾಂಬಾರು ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಬನ್ನಿ ಹಾಗಾದರೆ ಮೀನು ಸಾಂಬಾರು ಅವ್ರು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಒಂದು ಕಪ್ಪು ತೆಂಗಿನಕಾಯಿ ತೊಗೊಳ್ಳಿ. ನಾನು ಆವಾಗಲೇ ತುರಿದು ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಚಿಕ್ಕದೇ ಇರೋದ್ರಿಂದ 4 ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಸೈಜ್ ಆದರೆ 1-2 ತೊಗೊಳ್ಳಿ. ಇದನ್ನು ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅತ್ತೆ ಏನು ಮಾಡ್ತಿದ್ದೀರಾ? 1 kg ಫಿಶ್ಗ ಇದು ತೆಂಗಿನ ತುರಿ ಮತ್ತೆ ಈರುಳ್ಳಿ ಸ್ವಲ್ಪ ಗಸಗಸೆ ಚಕ್ಕ ಮಸಾಲು ಕೊತ್ತಂಬರಿ ಸೊಪ್ಪು ಎಲ್ಲಾನು ರುಬ್ಬೇಕು. ಟೊಮೊಟೊ ಸಾಕು ಇದಕ್ಕೆ ಆಡ್ಸಕ್ಕೆ? ಇನ್ನೊಂದು ತಗೋ ರುಬ್ಕೋಬೇಕು. ಇಷ್ಟು ನುಣ್ಣಗಿರ್ಬೇಕಾದ್ರೆ ಹೌದಾ? ರುಬ್ಬೇಕು. ಇದು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಏನೇನು ಹಾಕ್ಬೇಕು? ಅತ್ತೆ ಪಾತ್ರೆ ಇಡಬೇಕು, ಮತ್ತೆ ಹಾಕ್ಬೇಕು. ಈಗ ಎಣ್ಣೆ ಕಡಿಮೆ ಹಾಕಿದ್ರೆ ಸಾಕಾ? ಸಾಕು. ಆಯ್ತಲ್ಲ ಎಣ್ಣೆ ನೋಡಿ. ಇವಾಗ ಈರುಳ್ಳಿ ಹಾಕದ? ಈರುಳ್ಳಿ ಹಾಕೋದು. ಈರುಳ್ಳಿ ಹಾಕಿದ್ಮೇಲೆ ಹುಳಿ ಹಾಕ್ಬೇಕು. ಹುಣಸೆ ಹುಳಿ ಹಾಕದ? ಹುಣಸೆ ಹುಳಿ ಹಾಕೋದು. ಮತ್ತೆ ಇವಾಗ ರುಬ್ಬಿರೋದು ಹಾಕದ? ಈಗ ರುಬ್ಬಿರೋದು ಹಾಕೋದು. ಎಷ್ಟು ಬೇಕೋ ಅಷ್ಟು ಹಾಕೋದು. ಸ್ವಲ್ಪ ಖಾರ, ಮನೇಲೆ ಮಾಡಿರೋ ಖಾರದ ಪುಡಿ ಮನೆ ಮಾಡಿರೋ ಖಾರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಇದು ಹಸಿ ವಾಸನೆ ಚೆನ್ನಾಗಿ ಕುದ್ದಿದೆ. ಮಳ್ಳಾದ್ಮೇಲೆ ಇದಕ್ಕೆ ಮೀನು ಸೇರ್ಸದ? ಮೀನು ಸೇರಿಸಿ ಇದೆಷ್ಟು ನಿಮಿಷ ಕುದಿಬೇಕು? 5 ನಿಮಿಷ. ಒಂದು 5 ನಿಮಿಷ ಕುತ್ಕೊಂಡ್ರೆ ಸಾಕು. ಆವಾಗಲೇ ಬೆಂದೈತೆ ಅಷ್ಟಕ್ಕೇನೆ. ಇಷ್ಟೇನೆ ಮೀನು ಸಾಂಬಾರು ರೆಡಿ ಅಲ್ಲ? ಇದನ್ನೀಗ ತೆಗೆದಿಟ್ಕೊಂಡಿನಿ. ಸ್ವಲ್ಪ ಸಾಂಬಾರೆಲ್ಲ ಕುದ್ದಿದೆ. ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡವ್ರೆ ಮೀನೆಲ್ಲನೂ. ಅದಕ್ಕೆ ಮೇಲ್ಗಡೆ ಉಪ್ಪು ಮತ್ತು ಖಾರದ ಪುಡಿನ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.